Hey guys, namaste, welcome back to my YouTube channel. So ಇವತ್ತಿನ ವಿಡಿಯೋ ಬಂದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ, ದ್ಯಾಟ್ ಇಸ್ ಮೈ ಹೇರ್ ಕೇರ್. ಸೊ ನಾನು ನನ್ನ ಹೇರ್ಸ್ನ ಹೇಗೆ ಕೇರ್ ತಗೋತೀನಿ ಅಥವಾ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಆ್ಯಂಡ್ ಎವ್ರಿಥಿಂಗ್ ರಿಲೇಟೆಡ್ ಟು ಮೈ ಹೇರ್ ಕೇರ್. ಸೊ ವಿದೌಟ್ ಎನಿ ಫರ್ದರ್ ಅಡು, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. So hair care ಅಂದ ತಕ್ಷಣ the hair care is divided into internal care, external care. External care further is divided into ನಮ್ಮ pre-wash routine, post-wash routine ಅಥವಾ ವಾಷಿಂಗ್ ರೂಟೀನ್, ನಾವು ಯಾವ ಥರ ಸ್ಟೈಲಿಂಗ್ ಮಾಡ್ತೀವಿ. ಸೊ ಎಲ್ಲನೂ ಮ್ಯಾಟರ್ ಆಗುತ್ತೆ when it comes to having a healthy long hairs. And at the same time ನಿಮ್ಮ ಇಂಟರ್ನಲ್ ಬಾಡಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ನಾನು ಎಲ್ಲ ಕ್ವೆರೀಸನ್ನು ನಿಮಗೆ ಈ ವಿಡಿಯೋದಲ್ಲಿ ಅಡ್ರೆಸ್ ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಬಂದು ಕಾಮನ್ ಕನ್ಸರ್ನ್ ಹೇರ್ಸ್ ರಿಲೇಟೆಡ್ ಬಗ್ಗೆ ಏನಪ್ಪ ಅಂತಂದರೆ ಹೇರ್ ಫಾಲ್ ಇಸ್ ಲೈಕ್ ಅ ಮೇಜರ್ ಕನ್ಸರ್ನ್. ಸೊ ಸರ್ಟನ್ ಟೈಮ್ ನಾನು ಕೂಡ ಮೈ ಹೇರ್ಸ್ ವಾಸ್ ಮೋರ್ ಥಿಕ್ಕರ್ ಆ್ಯಂಡ್ ಲಾಂಗರ್ ದೆನ್ ದಿಸ್. ಇವಾಗ ದಿಸ್ ಇಸ್ ಮೈ ಲೆಂತ್. ಇಫ್ ಯು ಕ್ಯಾನ್ ಸಿ, ನಾನು ಕಲರ್ ಎಲ್ಲ ಮಾಡಿಸಿದ್ದೀನಿ, ಬಟ್ ಸ್ಟಿಲ್ ನನ್ನ ಹೇರ್ಸ್ ಏನೂ ಎಫೆಕ್ಟ್ ಆಗಿಲ್ಲ ಇವತ್ತುವರೆಗೂ, ಲಕಿಲಿ. ಆ್ಯಂಡ್ ಫಸ್ಟ್ಲಿ ನಮ್ಮ ಹೇರ್ ಫಾಲ್ ಆಗ್ತಿದೆ ಅಂದಾಗ ಲಾಟ್ ಆಫ್ ಥಿಂಗ್ಸ್ ಮ್ಯಾಟರ್. ಫಸ್ಟ್ ಬಂದು ನಾವು ಯಾವ ಥರ ನೀರು ಯೂಸ್ ಮಾಡ್ತಾ ಇದ್ದೀವಿ ಟು ವಾಶ್ ಆರ್ ಹೇರ್. ಸೊ ಹಾರ್ಡ್ ವಾಟರ್ ಇತ್ತು ಅಂದರೆ ಹೇರ್ ಫಾಲ್ ಇಸ್ ಅ ಕಾಮನ್ ಇಶ್ಯೂ. ನಿಮ್ಗೆ ಏನಾದರೂ ಹಾರ್ಡ್ ವಾಟರ್ ಇದ್ದರೆ, ಮೋಸ್ಟ್ಲಿ ಬ್ಯಾಂಗ್ಳೂರಲ್ಲಿ ನಮಗೆ ಹಾರ್ಡ್ ವಾಟರ್ ಇರುತ್ತೆ. ಸೊ ಹಾರ್ಡ್ ವಾಟರ್ ಇರುತ್ತೆ, ಅದಕ್ಕೋಸ್ಕರ ನಾವು ಫಿಲ್ಟರ್ಸ್ನ ಯೂಸ್ ಮಾಡಬೇಕು, ವಾಟರ್ ಫಿಲ್ಟರ್ಸ್ನ. ಸೊ ಇದರಿಂದ ನಮ್ಮ ಹಾರ್ಡ್ ವಾಟರ್ ರಿಲೇಟೆಡ್ ಇಶ್ಯೂಸ್ ಏನಿದೆಯೋ ಅದೆಲ್ಲ ಕಮ್ಮಿ ಆಗುತ್ತೆ ಆ್ಯಂಡ್ ಸ್ಕಿನ್ ಆ್ಯಂಡ್ ಹೇರ್ಗೆ ತುಂಬ ಬೆನಿಫಿಟ್ ಆಗುತ್ತೆ. ಸೊ ಸೆಕೆಂಡ್ ಥಿಂಗ್ ಬಂದು ನಮ್ಮ ಹಾರ್ಮೋನಲ್ ಥಿಂಗ್ಸ್. ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯಿತು ಅಂದರೆ ಕೂಡ ನಮಗೆ ಹೇರ್ ಫಾಲ್ ಆಗುತ್ತೆ. ಸೊ ನಿಮ್ಗೇನಾದರೂ ಸಿವಿಯರ್ ಹೇರ್ ಫಾಲ್ ಆಗ್ತಿದೆ ಅಂತಂದರೆ ಆದಷ್ಟು ಹೋಗಿ ಒಂದು ಬ್ಲಡ್ ಚೆಕಪ್ ಮಾಡಿಸೋದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕೆಲವೊಬ್ರಿಗೆ ಬಾಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಹೆಲ್ಮೆಟ್ ಹಾಕ್ಕೊಂಡ್ರೆ ಇಲ್ಲಿ ಫ್ರಂಟ್ ಲೈನ್ ಬಾಲ್ಡ್ ಆಗುತ್ತೆ. ಹೇರ್ ಕಲರ್ ಫ್ರೀಕ್ವೆಂಟಾಗಿ ಮಾಡಿದ್ರೆ ಫ್ರಂಟ್ ಲೈನ್ ಬಾಲ್ಡ್ ಆಗುತ್ತೆ. ಸೊ ದೀಸ್ ಆರ್ ಕಾಮನ್ ಕನ್ಸರ್ನ್ಸ್. ಆ್ಯಂಡ್ ಇದಕ್ಕೆ ನೀವು ಹೈಜೀನಿಕ್ ಆಗಿ ಇಟ್ಕೊಳ್ಳೋದು, ಲೈಕ್ ಹೆಲ್ಮೆಟ್ಸ್ನ ಹೈಜೀನಿಕ್ ಆಗಿ ಇಟ್ಕೊಳ್ಳೋದು, ಹೆಡ್ ಕವರ್ ಮಾಡ್ಕೊಳ್ಳೋದು, ದೀಸ್ ಆರ್ ದ ಥಿಂಗ್ಸ್ ದಟ್ಸ್ ಇಂಪಾರ್ಟೆಂಟ್. ವಾಷಿಂಗ್ ಕೂಡ ತುಂಬ ರೆಗ್ಯುಲರ್ ಆಗಿ ಹೇರ್ ವಾಶ್ ಮಾಡಿದ್ರು ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಮಿನಿಮೈಸ್ ಯೋರ್ ಹೇರ್ ವಾಷಿಂಗ್. ನಿಮ್ಮ ಕೂದಲಿಗೆ ಯಾವಾಗ ರಿಕ್ವೈರ್ ಇದೆಯೋ ಆವಾಗಷ್ಟೇ ವಾಶ್ ಮಾಡಿ. ಸೊ ನಾನು ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ನಾನು ಪ್ರೀ ವಾಷಿಂಗ್ ರೂಟೀನ್ಗೆ ನಾನು ಒಂದು ಮ್ಯಾಜಿಕಲ್ ಕಾಂಬಿನೇಷನ್ ಆಫ್ ಹೇರ್ ಆಯಿಲ್ಸ್ನ ಯೂಸ್ ಮಾಡ್ತೀನಿ. ಸೊ ದೀಸ್ ಆರ್ ದ 2 ಹೇರ್ ಆಯಿಲ್ಸ್. ಒಂದು ರೋಸ್ಮೆರಿ ಆ್ಯಂಡ್ ಲ್ಯಾವೆಂಡರ್ ಹೇರ್ ಆಯಿಲ್ ಫ್ರಮ್ ಸೋಲ್ ಫ್ಲವರ್. ದಿಸ್ ಇಸ್ ನಾಟ್ ಅ ಸ್ಪಾನ್ಸರ್ಡ್ ವಿಡಿಯೋ. ನಾನು ಇದನ್ನು ನಾನೇ ತೊಗೊಂಡು ಯೂಸ್ ಮಾಡ್ತಿದ್ದೀನಿ. ನಾನು ಮುಂಚೆ ರೋಸ್ಮೆರಿನ ಲೈಕ್ ಇವಾಗಲೂ ಮಾಡ್ತೀನಿ. ಡ್ರೈಡ್ ರೋಸ್ಮೆರಿ ಅಥವಾ ಫ್ರೆಶ್ ರೋಸ್ಮೆರಿ ಸಿಕ್ಕಿದ್ರೆ ನಾನು ಅದನ್ನು ನನ್ನ ಕೊಬ್ಬರಿ ಎಣ್ಣೆ ಬಾಟಲ್ಗೆ ಹಾಕಿರ್ತೀನಿ. ನಾನು ಕೊಬ್ಬರಿ ಎಣ್ಣೆ ಮಾತ್ರ, ಯಾವುದು ಪ್ಯಾರಾಶೂಟ್ ಯಾವ ಕೊಬ್ಬರಿ ಎಣ್ಣೆನೋ ನಾನು ಯೂಸ್ ಮಾಡಲ್ಲ. ಪ್ರಾಪರ್ ಗಾಣದಲ್ಲಿ ತೆಗೆದಿರೋ ಎಣ್ಣೆನೇ ನಾನು ಫಸ್ಟಿಂದ ಲೈಕ್ ಫ್ರಮ್ ಮೈ ಚೈಲ್ಡ್ಹುಡ್ ಟು ಟಿಲ್ ನೌ ನಮ್ಮಮ್ಮ ಎಲ್ಲರೂ ಅದನ್ನೇ ಯೂಸ್ ಮಾಡಿರೋದು. ಸೊ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಸೊ ದ ಸೆಕೆಂಡ್ ಥಿಂಗ್ ಇಸ್ ಟೀ ಟ್ರೀ ಆಯಿಲ್. ಇದೆರಡು ಇಸ್ ಅ ಮ್ಯಾಜಿಕಲ್ ಕಾಂಬಿನೇಷನ್. ಆ್ಯಂಡ್ ಇದನ್ನು ಹಿಂಗೆ ಡೈರೆಕ್ಟಾಗೂ ಹಾಕೋಬೋದು. ನನಗೆ ಐ ಫೀಲ್ ಇದು ಸ್ವಲ್ಪ ಥಿಕ್ಕಾಗಿದೆ ಅಂತ. ಸೊ ಇದ್ರ ಜೊತೆ ಲೈಕ್ ನಾನು ಇದನ್ನು ಲೈಕ್ ಒಂದು ಚಿಕ್ಕ ಕಪ್ಪಲ್ಲಿ ಮೆಷರ್ ಮಾಡೋದಾದರೆ ಇದನ್ನು 1 ಕಪ್ ತೊಗೊಂಡ್ರೆ ಅದಕ್ಕೆ ಅರ್ಧ ಕಪ್ಪು ನಾನು ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡ್ತೀನಿ. ದಟ್ ಈಸ್ ಹರಳೆಣ್ಣೆ ಯೂಸ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಐ ಪುಟ್ ಲೈಕ್ 2 to 3 ಪಾರ್ಟ್ಸ್ ಆಫ್ ಕೋಕೋನಟ್ ಆಯಿಲ್. ಸೊ ಇವಾಗ ನಾನು 1 ಪಾರ್ಟ್ ಆಫ್ ರೋಸ್ಮೆರಿ ಆಯಿಲ್, 1 ಪಾರ್ಟ್ ಆಫ್ ಟೀ ಟ್ರೀ ಆಯಿಲ್ಗೆ ಅರ್ಧ ಪಾರ್ಟ್ ಆಫ್ ಕ್ಯಾಸ್ಟರ್ ಆಯಿಲ್ ಆ್ಯಂಡ್ 3 ಅಥವಾ 2 ಪಾರ್ಟ್ಸ್ ಆಫ್ ಕೋಕೋನಟ್ ಆಯಿಲ್. ಸೊ ಇದು ನನ್ನ ಕಾಂಬಿನೇಷನ್. ನಾನು ಇದನ್ನು ಮಿಕ್ಸ್ ಮಾಡಿ ಒಂದು ಬಾಟಲಲ್ಲಿ ಹಾಕಿ ಇಡ್ತೀನಿ. ಇದ್ರ ಜೊತೆ ನಾನು ರೋಸ್ಮೆರಿ ಆಯಿಲ್ ಸಿಕ್ಕಲಿಲ್ಲ ಅಂದರೆ ನಾನು ರೋಸ್ಮೆರಿ ಹಾಕ್ತೀನಿ. ಟೀ ಟ್ರೀ ಆಯಿಲ್ ಕೂಡ ಇದು ಸಿಕ್ಕಲಿಲ್ಲ ಅಂದರೆ ಎಸೆನ್ಷಿಯಲ್ ಆಯಿಲ್ಸ್ ಸಿಗುತ್ತೆ, ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ಸ್.
ಇದನ್ನು ಮಿಕ್ಸ್ ಮಾಡ್ತೀನಿ. ಸೊ ನಾನು ಇದಿಷ್ಟ್ರ ಜೊತೆಗೆ ಒಂದು 4 to 5 ಕ್ಯಾಪ್ಸ್ಯೂಲ್ಸ್ ಆಫ್ ವೈಟಮಿನ್ ಇ ಆಯಿಲ್ನ ಕೂಡ ಮಿಕ್ಸ್ ಮಾಡ್ತೀನಿ. ಸೊ ಇದು ನಿಮ್ಮ ಹೇರ್ಗೆ ಇಸ್ ಅ ಮ್ಯಾಜಿಕಲ್ ಹೇರ್ ಆಯಿಲ್. ನಾನು ಇದನ್ನು ಪ್ರಿಫರಬಲಿ ನನ್ನ ಹೆಡ್ ಸ್ಕ್ಯಾಲ್ಪ್ಗೆ ಮಾತ್ರ ಯೂಸ್ ಮಾಡ್ತೀನಿ. ಸೊ ಈಗ ನಾನು ಹೊಸದಾಗಿ, ಬಿಕಾಸ್ ನಾನು ಇಲ್ಲಿ ಹಾಕಿದಾಗ ನನಗೆ ತುಂಬ ಹೆವಿ ಅನಿಸ್ತಾ ಇತ್ತು ಹೇರ್ ಆಯಿಲ್, ಅದಕ್ಕೋಸ್ಕರ ನಾನು ಈಗ ರೀಸೆಂಟಾಗಿ ಐ ಹ್ಯಾವ್ ಸ್ಟಾರ್ಟೆಡ್ ಟು ಯೂಸ್ ಬೇಬಿ ಆಯಿಲ್ ಆನ್ ಮೈ ಲೆನ್ಸ್. ಇದು ತುಂಬ ಮಾಯಿಶ್ಚರೈಸಿಂಗ್ ಆಗು ಇರುತ್ತೆ ಆ್ಯಂಡ್ ಸ್ಪ್ಲಿಟ್ ಎಂಡ್ಸ್ನ ಕಮ್ಮಿ ಮಾಡಿದೆ ಪರ್ಸ್ನಲಿ ನನಗೆ. ಸೊ ದಿಸ್ ಇಸ್ ಫ್ರಮ್ ದ ಬ್ರ್ಯಾಂಡ್ ಕಾಲ್ಡ್ ಬಮ್ ಟಮ್. ಇಟ್ಸ್ ಅ ಬೇಬಿ ಆಯಿಲ್. ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್, ಸಲ್ಫೇಟ್ ಇಲ್ಲ, ಪ್ಯಾರಬನ್ಸ್ ಇಲ್ಲ. ಅಗೇನ್ ದಿಸ್ ಇಸ್ ನಾಟ್ ಅ ಸ್ಪಾನ್ಸರ್ಡ್ ಪ್ರಾಡಕ್ಟ್, ಐ ಹ್ಯಾವ್ ಟೇಕನ್ ಇಟ್. ಆ್ಯಂಡ್ ಇದು ಪ್ರಾಬಬ್ಲಿ ನಿಮಗೆ ಇಟ್ ಇಸ್ ಟೆಲ್ಲಿಂಗ್ ದಟ್ ಇಟ್ಸ್ ಫಾರ್ $2.99, ಬಟ್ ನಾನು ಅಷ್ಟು ಕೊಟ್ಟಿಲ್ಲ. ಇದು ಅಷ್ಟೇ, ದೀಸ್ ಆರ್ ಲೈಕ್ MRP ಪ್ರೈಸಸ್ ನೋಡೋಕೆ ಹೋದರೆ ದಿಸ್ ಇಸ್ ಲೈಕ್ $275 ಈಚ್. ನಾನು ಅಷ್ಟು ಕೊಟ್ಟಿಲ್ಲ. ಐ ಹ್ಯಾವ್ ಗಾಟ್ ಇಟ್ ಆನ್ ಅಮೆಝಾನ್, ಸೇಲಲ್ಲಿ ಸಿಗುತ್ತೆ. ಸೊ ನೀವು ಇದೇ ಯೂಸ್ ಮಾಡಬೇಕಂತ ಏನಿಲ್ಲ. ದಿಸ್ ಆಯಿಲ್ ಇಸ್ ಆ್ಯಕ್ಚುಲಿ ನೈಸ್. ಇದರಲ್ಲಿ ವೈಟಮಿನ್ ಇ ಎಲ್ಲ ಇದೆ. ನೀವು ಬೇಬಿ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ನಾನು ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ತೀನಿ ಫಾರ್ ದ ಸ್ಕ್ಯಾಲ್ಪ್. ಸೊ ಇದು ಲೈಕ್ ಆಲ್ಮಂಡ್ ಆಯಿಲ್ ಯೂಸ್ ಮಾಡಿದ್ರೆ ಅದು ಅಷ್ಟೇ 1 part ಆಫ್ ಆಲ್ಮಂಡ್ ಆಯಿಲ್. ಸೊ ಇದಿಷ್ಟು ಬಜಾಜ್ ಆಲ್ಮಂಡ್ ಆಯಿಲ್ ಏನು ಬರುತ್ತೆ ಅದೇ. ಸೊ ಇದಿಷ್ಟು ಮಿಕ್ಸ್ ಮಾಡಿ ಲೈಕ್ ನಾನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ನಾನು ಆದಷ್ಟು ಬೇಗ ಅದರದ್ದು ಕೂಡ ರೆಸಿಪಿ ತೋರಿಸ್ತೀನಿ. ನಾನು ಅದನ್ನು ನೀಟಾಗಿ ಬಾಯ್ಲ್ ಎಲ್ಲ ಮಾಡ್ತೀನಿ. ಸೊ ಅದನ್ನು ಕೂಡ ನಾನು ಆದಷ್ಟು ಬೇಗ ತೋರಿಸ್ತೀನಿ ಇನ್ ಒನ್ ಆಫ್ ಮೈ ಶಾರ್ಟ್ಸ್. ಸೊ ಇದನ್ನು ನಾನು ದಿಸ್ ಇಸ್ ಮೈ ಆಯಿಲಿಂಗ್ ರೂಟೀನ್. ಸೊ ನಾನು ಆಯಿಲ್ ಯಾವಾಗ ಹಾಕ್ತೀನಿ ಅಂದರೆ ಪ್ರೀವಿಯಸ್ ಡೇ ನೈಟ್. ಸೊ ನಾಳೆ ಬೆಳಗ್ಗೆ ನಾನು ಹೆಡ್ ವಾಶ್ ಮಾಡ್ತಿದ್ದೀನಿ ಅಂದರೆ ಪ್ರೀವಿಯಸ್ ಡೇ ನೈಟ್ ನಾನು ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ರೋಸ್ಮೆರಿ ಇಸ್ ರಿಯಲಿ ಗುಡ್ ಫಾರ್ ಹೇರ್ ಗ್ರೋತ್, ಸೊ ಆ್ಯಸ್ ಟೀ ಟ್ರೀ ಆಯಿಲ್. ಟೀ ಟ್ರೀ ಆಯಿಲ್ ನಿಮ್ಗೆ ಏನಾದರೂ ಡ್ಯಾಂಡ್ರಫ್ ಇತ್ತು ಅಂದರೆ ಡ್ಯಾಂಡ್ರಫ್ನ ಕೂಡ ರೆಡ್ಯೂಸ್ ಮಾಡುತ್ತೆ. ಸೊ ಗಿವ್ ಇಟ್ ಅ ಶಾಟ್. ಇವಾಗ ನನ್ನ ಪ್ರೀ ವಾಶ್ ರೂಟೀನ್ ಬಗ್ಗೆ ತಿಳ್ಕೊಂಡ್ರಿ. ಸೊ ನಾನು ಇವಾಗ ನನ್ನ ಪೋಸ್ಟ್ ವಾಶ್ ರೂಟೀನ್ ಅಥವಾ ವಾಷಿಂಗ್ ರೂಟೀನ್ ಬಗ್ಗೆ ಹೇಳ್ತೀನಿ. ಸೊ ನಾನು ವಾಶ್ ಮಾಡೋಕ್ಕೆ ಐ ಯೂಸ್ ಶ್ಯಾಂಪೂ, ರೆಗ್ಯುಲರ್ ಶ್ಯಾಂಪೂ. ನನಗೆ ಮೀರಾ ಶಿಗೆಕಾಯಿ ಶ್ಯಾಂಪೂ, ದಟ್ ಸ್ಯಾಶೇಸ್ ಬರುತ್ತಲ್ಲ, ನಂಗೆ ಆ ಶ್ಯಾಂಪೂ ಇಷ್ಟ. ಬಿಕಾಸ್ ನಂಗೆ ಅದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತಿದ್ದೀನಿ ಅಂತ. ಐ ಹ್ಯಾವ್ ಟ್ರೈಡ್ ಬಾಟಲ್ಸ್. ನಾನು ಸಿಕ್ಕಾಪಟ್ಟೆ ಶ್ಯಾಂಪೂ ಟ್ರೈ ಮಾಡಿದ್ದೀನಿ. ಸ್ಪೆಷಲಿ ನಾನು ಕಲರ್ ಹಾಕಿಸಿದಾಗ ಕಲರ್ ಟ್ರೀಟೆಡ್ ಶ್ಯಾಂಪೂಸ್ ಎಲ್ಲ ತಂದಿದ್ದೀನಿ. ನನಗೆ ಪರ್ಸ್ನಲಿ ನನ್ನ ಕೂದಲಿಗೆ ಸೆಟ್ ಆಗಲಿಲ್ಲ. ಸೊ ದಟ್ ಇಸ್ ದ ರೀಸನ್ ಐ ಸ್ಟಾರ್ಟೆಡ್ ಲೈಕ್ ಯೂಸಿಂಗ್ ಮೈ ರೆಗ್ಯುಲರ್ ಮೀರಾ ಶಿಗೆಕಾಯಿ ಶ್ಯಾಂಪೂ. ಒಂದು ಟೈಮಲ್ಲಿ ನಾನು ಶೀಗೆಕಾಯೇ ಹಾಕೋತಾ ಇದ್ದೆ, ಇವಾಗ ಶೀಗೆಕಾಯಿ ಶ್ಯಾಂಪೂಗೆ ಬಂದಿದ್ದೀನಿ. ಸೊ ನನಗೆ ಮೋಸ್ಟ್ಲಿ ಇಟ್ಸ್ ಲೈಕ್ ವೇವಿ ಟು ಕರ್ಲಿ ಹೇರ್ ಟೆಕ್ಸ್ಚರ್ ನಂದು. ಸೊ ದಿಸ್ ಇಸ್ ಒನ್ ಪ್ರಾಡಕ್ಟ್ ದಟ್ ಐ ಹ್ಯಾವ್ ಇನ್ವೆಸ್ಟೆಡ್ ಇನ್. ನಾನು ಇದನ್ನು ಮಿನಿಸೋ ಇಂದ ತೊಗೊಂಡು ಬಂದೆ. ಇಟ್ ಇಸ್ ಲೈಕ್ ಅ ಸ್ಕ್ಯಾಲ್ಪ್ ಮಸಾಜರ್ ವಿಚ್ ಇಸ್ ಮಸಾಜರ್. ಸೊ ನಾನು ಇದನ್ನು ಹೇರ್ ಆಯಿಲ್ ಮಾಡಿದಾಗಲೂ ಯೂಸ್ ಮಾಡ್ತೀನಿ ಟು ಮಸಾಜ್ ಮೈ ಸ್ಕ್ಯಾಲ್ಪ್. ದಿಸ್ ಇಸ್ ಲೈಕ್ ಸಿಲಿಕಾನ್, ಸೊ ಇಟ್ಸ್ ವೆರಿ ಕಾಮಿಂಗ್. ಆಯಿಲಿಂಗ್ ಮಾಡಿದಾಗಲೂ ನಾನು ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ವಾಶ್ ಮಾಡೋವಾಗಲೂ ನಾನು ಇದರಿಂದಾನೇ ವಾಶ್ ಮಾಡ್ತೀನಿ. ನಾನು ಮುಂಚೆ ಕೈಯಲ್ಲೆಲ್ಲ ಹಾಕಿದ್ದು ಮಾಡ್ತಿದ್ದೆ, ಸಿಕ್ಕಾಪಟ್ಟೆ ಸಿಕ್ಕಾಗ್ತಾಯಿತ್ತು. ಸೊ ಇವಾಗ ಐ ಹ್ಯಾವ್ ಸ್ವಿಚ್ಡ್ ಇನ್ ಟು ದಿಸ್ ಇಸ್ ಲೈಕ್ ಹಾರ್ಡ್ಲಿ ಸಮ್ $200-250. ಟ್ರಸ್ಟ್ ಮೀ, ದಿಸ್ ಇಸ್ ಅ ಲೈಫ್ ಚೇಂಜರ್. ಇನ್ ಕೇಸ್ ನಿಮ್ಗೆ ಏನಾದರೂ ಲಾಂಗ್ ಹೇರ್ಸ್ ಇತ್ತು ಅಂದರೆ ಇಟ್ ಲ್ಯಾದರ್ಸ್ ಅಪ್ ರಿಯಲಿ ವೆಲ್. ನೊರೆ ಆಗುತ್ತಲ್ಲ, ಅದನ್ನು ಇದು ತುಂಬ ಚೆನ್ನಾಗಿ ಮಾಡುತ್ತೆ. ಆ್ಯಂಡ್ ನಿಮ್ಮ ಕೂದಲು ಕೂಡ ಸಿಕ್ಕಾಗಲ್ಲ. ನಾನು ವಾಶ್ ಮಾಡಿ ಆದಮೇಲೆ ಐ ಲೈಕ್ ಟು ಯೂಸ್ ಹೇರ್ ಮಾಸ್ಕ್. ದಿಸ್ ಇಸ್ ಲೈಕ್ ದಿಸ್ ಇಸ್ ಲೈಕ್ ಫ್ರಮ್ ಹಿಮಾಲಯ. ದಿಸ್ ಇಸ್ ಕಾಲ್ಡ್ ದ ಪ್ರೋಟೀನ್ ಹೇರ್ ಕ್ರೀಮ್. ಇದನ್ನು ಅಷ್ಟೇ ನಾನು ವೆಟ್ ಹೇರ್ಸ್ ಇನ್ಸ್ಟೆಡ್ ಆಫ್ ಕಂಡೀಷ್ನರ್ ನಾನು ಈ ಡೀಪ್ ಕಂಡೀಷ್ನಿಂಗ್ ಸಾರ್ಟ್ ಆಫ್ ಮಾಡ್ತೀನಿ. ನನಗೆ ಕಂಡೀಷ್ನರ್ ಸೆಟ್ ಆಗಲಿಲ್ಲ, ಬಟ್ ದಿಸ್ somehow is like doing the work. The other one is Dove Instant Repair. ಇದು ಆಲ್ಮೋಸ್ಟ್ ನಾನು 2 ಎಂಟಿ ಮಾಡಿದ್ದೀನಿ. ಇಟ್ ಈಸ್ ಹೈ ಟೈಮ್ ದಟ್ ಐ ಹ್ಯಾವ್ ಟು ರೀಫಿಲ್ ದಿಸ್. ಸೊ ಇದು ಅಗೇನ್ ದಿಸ್ ರಿಪೇರ್ಸ್ ಯುವರ್ ಸ್ಪ್ಲಿಟ್ ಹ್ಯಾಂಡ್ಸ್ ಆ್ಯಂಡ್ ಇದು ಸಿಕ್ಕಾಪಟ್ಟೆ ಕಂಡೀಷ್ನಿಂಗ್ ಮಾಡುತ್ತೆ. ಈವನ್ ಬೋತ್ ಡಸ್ ದ ಸೇಮ್ ಜಾಬ್. ದಿಸ್ ಐ ಫೀಲ್ ಇಸ್ ಟುವರ್ಡ್ಸ್ ಅನ್ ಅಫೋರ್ಡಬಲ್ ಸೈಡ್. ದಿಸ್ ಈಸ್ ಟುವರ್ಡ್ಸ್ ಅ ಲಿಟಲ್, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಜಾಸ್ತಿ ಇದೆ. ಇದು ನಿಮಗೆ ಸಿಲ್ಕಿ ಸ್ಮೂತ್ ಹೇರ್ ಸಿಗುತ್ತೆ. ವೆನೆವರ್ ನಾನು ಸ್ಟ್ರೇಟನಿಂಗ್ ಎಲ್ಲ ಮಾಡಿದ್ದು ನೆಕ್ಸ್ಟ್ ವಾಶ್ಗೆ ದಿಸ್ ಇಸ್ ವಾಟ್ ಐ ಯೂಸ್ಡ್. ಇದು ಕ್ವಿಕ್ಕಾಗಿ ನಿಮ್ಮ ಡ್ಯಾಮೇಜ್ನ ರೆಡ್ಯೂಸ್ ಮಾಡುತ್ತೆ. ಸೊ ದಿಸ್ ಇಸ್ ಲೈಕ್ ದ ರೆಗ್ಯುಲರ್ ಹೇರ್ ಮಾಸ್ಕ್ ದಟ್ ಐ ಯೂಸ್. ಇದು ಒನ್ ಆಫ್ ಮೈ known people suggested me this and I thank them. This is like a beautiful product.
ಸೊ ಇವಾಗ ವಾಷಿಂಗ್ ರೋಟೀನ್ ಹೇಳಿದೆ. ನಾನು ಅದೇ ಶಾಂಪೂ ಮಾಡ್ತೀನಿ, ಡೀಪ್ ಕಂಡೀಷನಿಂಗ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಬಿಡ್ತೀನಿ, ಡಿಟ್ಯಾಂಗಲ್ ಮಾಡ್ತೀನಿ. ಅಲ್ಲೇ ವೈಡ್ ಟೂತ್ ಕೂಮ್ಸ್ ಬರುತ್ತೆ, ಅದರಿಂದ ನಾನು ಡಿಟ್ಯಾಂಗಲ್ ಮಾಡ್ತೀನಿ. ಐ ಹೋಪ್ ಎಲ್ರಿಗೂ ಗೊತ್ತಿರತ್ತೆ, ತೋರಿಸೋ ನೆಸೆಸಿಟಿ ಇಲ್ಲ ಅಂತ. ಸೊ ಅದರಿಂದ ನಾನು ಡಿಟ್ಯಾಂಗಲ್ ಮಾಡಿ ಆಮೇಲೆ ವಾಶ್ ಮಾಡಿ ನಾನು ಅದೇ ನಾರ್ಮಲ್ ನಂದು ಕಾಟನ್ ಟವಲ್, ಆಲ್ವೇಸ್ ಮೇಕ್ ಶೋರ್ ಟವಲ್ ಇಲ್ಲದೆ ಹೋದರೆ ದಯವಿಟ್ಟು ಒಂದು ಪ್ಯೂರ್ ಕಾಟನ್ ಸೀರೆ ತೊಗೊಂಡು ಬನ್ನಿ, ಅದನ್ನು ಹರಿದ್ಬಿಟ್ಟು ದಟ್ ಇಸ್ ವಾಟ್ ಐ ಡೂ. ಚಿಕ್ಕ ಮಗುವಿಂದ ಇವಾಗವರೆಗೂ ಅದನ್ನೇ ರ್ಯಾಪಿಡ್ ಸ್ನಾನ ಮಾಡಿ ಆದಮೇಲೆ ವೆಟ್ಟಿರೋವಾಗ ಅದರಲ್ಲೇ ನಾನು ಒರೆಸ್ತೀನಿ. ಸೊ ದಿಸ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ನಾವು ಇವತ್ತಿಗೂ ನಮ್ಮ ಮನೇಲಿ ಕಾಟನ್ ಸೀರೆನೇ ಯೂಸ್ ಮಾಡೋದು ಟು ಲೈಕ್ ರ್ಯಾಪ್ ಮೈ ಹೇರ್. ಸಾಫ್ಟ್ ಕಾಟನ್ ಸ್ಯಾರಿ ಬರುತ್ತಲ್ಲ, ಸೊ ಅದೇ ಸ್ಯಾರಿಯಲ್ಲೇ ನಾವು ವಿ ರ್ಯಾಪ್ ಅವರ್ ಹೇರ್. ಸೊ ಇದು ಅಷ್ಟೇ ಫ್ರಿಕ್ಷನ್ಸ್ನ ಕಮ್ಮಿ ಮಾಡುತ್ತೆ ಆ್ಯಂಡ್ ಯುವರ್ ಹೇರ್ ಇಸ್ ಗೋಯಿಂಗ್ ಟು ಥ್ಯಾಂಕ್ ಯು ಫಾರ್ ದಿಸ್. ಸೊ ಪೋಸ್ಟ್ ಹೇರ್ ರೊಟೀನ್ ಅಥವಾ ಡೈಲಿ ರೊಟೀನಲ್ಲಿ ನಾನು ಈ ಸಿರಮ್ ಯೂಸ್ ಮಾಡ್ತೀನಿ. ಯು ಜಸ್ಟ್ ಟೇಕ್ ಲೈಕ್ ಕಪಲ್ ಆಫ್ ಡ್ರಾಪ್ಸ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಜಸ್ಟ್ ನಿಮಗೆ ಸಿಕ್ಕೇನಾದರೂ ಜಾಸ್ತಿ ಆಗತ್ತೆ ಅಂದರೆ ಕೂಡ ಇಷ್ಟೇ, ಯು ಟೇಕ್ ಇಟ್ ಆ್ಯಂಡ್ ಯು ಕ್ಯಾನ್ ಸಿ ಇಟ್ ಇಸ್ ಸೋ ಶೈನಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸಿಕ್ಕಾಪಟ್ಟೆ ನರಿಶ್ ಮಾಡುತ್ತೆ. ಸಿಕ್ಕೇನಾದರೂ ಜಾಸ್ತಿ ಇದ್ದರೆ ಸಿಕ್ಕ ತೆಗಿಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ಮನೇಲಿ ಎಲ್ಲರೂ ಯೂಸ್ ಮಾಡ್ತಾರೆ, ನಮ್ಮಮ್ಮ, ನಮ್ಮ ಮಮ್ಮಿ, ಸಿಸ್ಟರ್ಸ್, ಆಂಟೀಸ್ ಎಲ್ಲರೂ. ನಾನು ಯಾರ್ಯಾರು ಗೊತ್ತೋ ಅವರೆಲ್ಲ ದೇ ಹ್ಯಾವ್ ಗಾಟ್ ಯೂಸ್ ಟು ದ ಹೇರ್ ಸಿರಮ್. ಸೊ ಇಲ್ಲಿ ಸ್ಟ್ರೀಕ್ ವಾಲ್ನಟ್ ಸಿರಮ್ ಇದೆ. ಐ ಸ್ವಿಚ್ ಬಿಟ್ವೀನ್ ಮೈ ಸಿರಮ್ಸ್. ಪ್ಲಮ್ ಸಿರಮ್ಸ್ ಆರ್ ಆಲ್ಸೋ ವೆರಿ ಗುಡ್, ಗಿವ್ ಇಟ್ ಅ ಶಾಟ್. ಅದರಲ್ಲಿ ಸ್ಕ್ವಾಲಿನ್ ಸಿರಮ್ ಇದೆ, ಇಟ್ಸ್ ಅಮೇಝಿಂಗ್. ಆ್ಯಂಡ್ ಇನ್ನೊಂದಿದೆ, ಇಟ್ಸ್ ಅ ಪಿಂಕ್ ಕಲರ್ ಬಾಟಲ್. ನಾನು ಎರಡೂ ಖಾಲಿ ಮಾಡಿದ್ದೀನಿ. ಐ ಥ್ರೋ ದ ಬಾಟಲ್. ಸೊ ನನ್ನ ಹತ್ರ ಬಾಟಲ್ ಇಲ್ಲ ಟು ಶೋ ಯು. ಸೊ ದೋಸ್ ಆರ್ 2 ಥಿಂಗ್ಸ್ ದಟ್ ಐ ಯೂಸ್ ವಿತ್ ದಿಸ್. ಇದು ಇಲ್ಲ ಅಂದರೆ ಐ ಸ್ವಿಚ್ ಬಿಟ್ವೀನ್ 3 ಆಫ್ ದೆಮ್. ಸೊ ನೆಕ್ಸ್ಟ್ ಆ್ಯಂಡ್ ವೆರಿ ಮ್ಯಾಜಿಕಲ್ ಥಿಂಗ್ ಅಂತಲೇ ಹೇಳ್ಬೋದು, ಸುಮಾರು ಜನಕ್ಕೆ ಸ್ಪ್ಲಿಟ್ ಎಂಡ್ಸ್ ಇರುತ್ತೆ. ಸೊ ಸ್ಪ್ಲಿಟ್ ಎಂಡ್ಸ್ ಪ್ರತಿ ಸರಿ ಮಾಡಿದಾಗಲೂ ಹೇರ್ ಕಟ್ ಬಂದಾಗ್ಲೂ ಲೈಕ್ ಹೇರ್ ಕಟ್ ಮಾಡಿಸ್ತಾ ಇದ್ರೆ ಲೆಂತ್ ಚಿಕ್ಕದಾಗುತ್ತೆ. ದಿಸ್ ಇಸ್ ಒನ್ ಆಫ್ ಮೈ ಕಂಡೀಷನ್ ಆಲ್ಸೋ. ನನಗೆ ಸಿಕ್ಕಾಪಟ್ಟೆ ಸ್ಪ್ಲಿಟ್ ಎಂಡ್ ಆಗುತ್ತೆ ಡ್ಯೂ ಟು ಹೀಟ್ ಸ್ಟೈಲಿಂಗ್, ಪೊಲ್ಯೂಷನ್, ಎವ್ರಿಥಿಂಗ್. ಸೊ ಅದಕ್ಕೆ ಐ ಹ್ಯಾವ್ ಇನ್ವೆಸ್ಟೆಡ್ ಆನ್ ದಿಸ್ ಥಿಂಗ್. ಇಟ್ಸ್ ಅನ್ ಆಲನ್ ಟ್ರಾಮೆನ್ ಸ್ಪ್ಲಿಟ್ ಎಂಡ್ ರಿಮೂವರ್. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ದೇರ್ ಇಸ್ ಲೈಕ್ ಅ ಬ್ರಿಸಲ್ಸ್. ಸೊ ಇದರಿಂದ ನಾವು ರೆಗ್ಯುಲರ್ ಸ್ಟ್ರೇಟ್ನಿಂಗ್ ಹೆಂಗೆ ಮಾಡ್ತೀವೋ ಅದನ್ನು ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ರೆ ಇದು ಸ್ಪ್ಲಿಟ್ ಎಂಡ್ಸ್ನ ಕಟ್ ಮಾಡುತ್ತೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ನಾನು ಇವತ್ತಷ್ಟೇ ಮಾಡಿದ್ದೀನಿ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ, ನೋಡಿ ಸ್ಪ್ಲಿಟ್ ಎಂಡ್ಸ್ ಇದೆ ಇಲ್ಲಿ. ಆಲ್ ಮೈ ಸ್ಪ್ಲಿಟ್ ಎಂಡ್ಸ್ ಇಸ್ ಲೈಕ್ ಕಟ್ ಡೌನ್. ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ಐ ಹ್ಯಾವ್ ಇನ್ವೆಸ್ಟೆಡ್. ಇಟ್ಸ್ ಲೈಕ್ $3,000-4,000 ಸಮಥಿಂಗ್. ಬಟ್ ನಾನು ಐ ಆಮ್ ಆನ್ ಅ ಮಿಷನ್ ಟು ನಾಟ್ ಕಟ್ ಮೈ ಹೇರ್ಸ್ ಲೈಕ್ next 2 years. That is what I'm thinking, at least. ಅದಕ್ಕೆ ಐ ವಾಂಟ್ ಲೈಕ್ ಲಾಂಗ್ ಹೇರ್ಸ್, ಮೈ ಲಾಂಗ್ ಹೇರ್ಸ್ ಬ್ಯಾಕ್. ಸೊ ಅದಕ್ಕೋಸ್ಕರ ಐ ಹ್ಯಾವ್ ಇನ್ವೆಸ್ಟೆಡ್ ಆನ್ ದಿಸ್. ಇಸ್ ಲೈಕ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇಟ್ ವಿಲ್ ಲೈಕ್ ರನ್ ಫಾರ್ ಲಾಂಗೆಸ್ಟ್ ಟೈಮ್. ಇದ್ರ ಜೊತೆ ಒಂದು ಚಾರ್ಜರ್ ಕೂಡ ಬರುತ್ತೆ. ದಿಸ್ ಇಸ್ ಲೈಕ್ ಒನ್ ಅಮೇಝಿಂಗ್ ಪ್ರಾಡಕ್ಟ್. ಇದು ಸ್ವಲ್ಪ ಸೌಂಡ್ ಮಾಡುತ್ತೆ, ಐ ಶೋ ಯು. ಸೊ ನೋಡಿ, ಸೊ ಹಿಂಗೆ ನಿಧಾನ ತೆಗಿತಾ ಬಂದರೆ ನೀವು ಇಲ್ಲಿ ಸುಮಾರು ಸ್ಪ್ಲಿಟ್ ಎಂಡ್ಸು ಲಾಕ್ ಆಗುತ್ತೆ, ಇಲ್ಲಿ ಸಿಕ್ಕತ್ತೆ ಆ್ಯಂಡ್ ಎಲ್ಲ ಕಟ್ ಆಗುತ್ತೆ. ಸೊ ದಿಸ್ ಇಸ್ ಅಗೇನ್ ಒನ್ ಆಫ್ ಮೈ ಬೆಸ್ಟ್ ಇನ್ವೆಸ್ಟ್ಮೆಂಟ್ಸ್ ಸೋ ಫಾರ್. ಸೊ ಸ್ಟೈಲಿಂಗ್ ಬಗ್ಗೆ ಮಾತಾಡೋಣ. ಎಲ್ಲರೂ ಸಮ್ ಆರ್ ದಿ ಅದರ್ ಟೈಮ್ ನಿಮಗೆ ಸ್ಟ್ರೇಟ್ನೆಸ್ ಬೇಕಾಗತ್ತೆ. ಸೊ ನಾನು ಕೂಡ ಐ ಡೂ ಯೂಸ್ ಸ್ಟ್ರೇಟ್ನರ್ಸ್, ಪ್ರೊಫೆಷ್ನಲಿ ಕೂಡ ಯೂಸ್ ಮಾಡ್ತೀನಿ. ಆ್ಯಂಡ್ ನನಗೆ ಯಾವತ್ತಾದರೂ ಬೇಜಾರಾಯಿತು ಅಂದಾಗ, ಸಿನ್ಸ್ ಐ ಹ್ಯಾವ್ ಬೇಬಿ ಟು ಕರ್ಲಿ ಹೇರ್ಸ್, ಯಾವತ್ತಾದರೂ ಲೈಕ್ ಒನ್ಸ್ ಇನ್ ಅ ವೈಲ್ ನಾನು ಸ್ಟ್ರೇಟ್ನರ್ ಯೂಸ್ ಮಾಡ್ತೀನಿ. ಸ್ಟ್ರೇಟ್ನರ್ ಯಾವಾಗಲೂ ಯೂಸ್ ಮಾಡಿದ್ರೆ ಪಕ್ಕ ಸ್ಪ್ಲಿಟ್ನರ್ ಆಗುತ್ತೆ, ಪಕ್ಕ ಹೇರ್ ಡ್ಯಾಮೇಜ್ ಆಗುತ್ತೆ. ದ್ಯಾಟ್ ಇಸ್ ಲೈಕ್ ಒನ್ ಥಿಂಗ್. ಸೊ ಹೀಟ್ ಡ್ಯಾಮೇಜ್ ಮಿನಿಮೈಸ್ ಮಾಡೋಕ್ಕೋಸ್ಕರ ಸೊ ಇದು ಸಿರಾಮಿಕ್ ಕೋಟಿಂಗ್ ಅಂತ ಹೇಳ್ತಾರೆ. ಆದಷ್ಟು ಇದು ಫಿಲಿಪ್ಸಲ್ಲಿದೆ, ವೇಗಾದಲ್ಲಿದೆ, ಆ್ಯಂಡ್ ಸಮ್ ಅದರ್ ನೋನ್ ಬ್ರ್ಯಾಂಡ್ಸಲ್ಲೂ ಕೂಡ ಇದೆ. ಆಲ್ವೇಸ್ ಗೋ ಫಾರ್ ಅ ಸಿರಾಮಿಕ್ ಕೋಟಿಂಗ್ ಬಿಕಾಸ್ ಇದರಿಂದ ನಿಮ್ಮ ಹೀಟ್ ಡ್ಯಾಮೇಜ್ ಕಮ್ಮಿ ಆಗುತ್ತೆ. ಹೀಟ್ ಡ್ಯಾಮೇಜ್ ಆಗೋದೇ ಇಲ್ಲ ಅಂತ ಹೇಳಲ್ಲ, ಬಟ್ ಕಮ್ಮಿ ಆಗುತ್ತೆ ಕಂಪೇರ್ಡ್ ಟು ಯುವರ್ ರೆಗ್ಯುಲರ್ ಸ್ಟ್ರೇಟ್ನರ್ಸ್. ಯಾವಾಗಲೂ ಅಷ್ಟೇ ಪ್ರಿಫರಬಲಿ ಆಸ್ಕ್ ದೆಮ್ ಫಾರ್ ಎ ಸಿರಾಮಿಕ್ ಕೋಟಿಂಗ್ ಇದು ಸ್ಟ್ರೇಟ್ನರ್.
ನಾನು ಇದೇ ಥರದೇ ಇದನ್ನೇ ನಾನು ನನ್ನ ಕ್ಲೈಂಟ್ಸ್ ಮೇಲೂ ಕೂಡ ಯೂಸ್ ಮಾಡ್ತೀನಿ. ದಿಸ್ ಇಸ್ ಫ್ರಮ್ ಬೇಗ. ಐ ಡೋಂಟ್ ನೋ ದ ಪ್ರೈಸ್ ಬಿಕಾಸ್ ನಾನು ಇದನ್ನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಟ್ ಇಸ್ ಸ್ಟಿಲ್ ಇನ್ ಲೈಕ್ ಬ್ರ್ಯಾಂಡ್ ನ್ಯೂ ಕಂಡೀಷನ್. ಇದರಲ್ಲೂ ಅಷ್ಟೇ ಹೀಟ್ ಸೆಟ್ಟಿಂಗ್ಸ್ ಇದೆ. ಹೀಟ್ ಸೆಟ್ಟಿಂಗ್ಸ್ ನಾನು ಆಲ್ವೇಸ್ ನನ್ನ ಮೇಲಾಗಲಿ ಕ್ಲೈಂಟ್ಸ್ ಮೇಲಾಗಲಿ ಐ ಆಲ್ವೇಸ್ ಕೀಪ್ ಇಟ್ ಇನ್ 150 ಡಿಗ್ರಿ. ದ್ಯಾಟ್ ಈಸ್ ಲೈಕ್ ಮೈ ಸ್ಟಾರ್ಟಿಂಗ್ ಪಾಯಿಂಟ್. ಟೈಮ್ ಹಿಡಿದ್ರೂ ಪರವಾಗಿಲ್ಲ, ನಾನು ಹೀಟ್ ಸೆಟ್ಟಿಂಗ್ಸ್ನ ಯಾವತ್ತೂ ಇನ್ಕ್ರೀಸ್ ಮಾಡಲ್ಲ. ಸೊ ನೆಕ್ಸ್ಟ್ ಥಿಂಗ್, ನನ್ನ ಹೇರ್ ಡ್ರೈಯರ್ ಆ್ಯಂಡ್ ಸ್ಟೈಲ್ ನಾನು ಹೇಗೆ ಮಾಡ್ತೀನಿ, ಬ್ಯಾಂಗ್ಸ್ ಎಲ್ಲ ನೀವು ಸುಮಾರು ನನ್ನ ವಿಡಿಯೋಸ್ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅಗೇನ್ ದಿಸ್ ಇಸ್ ಒನ್ ಆಫ್ ಮೈ ಇನ್ವೆಸ್ಟ್ಮೆಂಟ್. ದಿಸ್ ಇಸ್ ಫ್ರಮ್ ಅರ್ವಿನ್ ಯೋಕ್. ಸೊ ಇದೇ ಥರದ್ದು ನಿಮಗೆ ಇನ್ನೂ ಒಂದು ಬ್ರ್ಯಾಂಡಲ್ಲಿ ಸಿಗುತ್ತೆ. ನಂಗೆ ಆ ಬ್ರ್ಯಾಂಡ್ ಸಡನ್ನಾಗಿ ಬಾಯಿಗೆ ಬರ್ತಾ ಇಲ್ಲ. ಸೊ ಇದರಲ್ಲೂ ಅಷ್ಟೇ ದಿಸ್ ಇಸ್ ಲೈಕ್ ಅ ಡೈಸನ್ ಡ್ಯೂಪ್ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ಇಲ್ಲಿ ನಿಮಗೆ ಆಫ್, ಕೂಲ್ ಸೆಟ್ಟಿಂಗ್ಸ್, ಲೋ ಮೀಡಿಯಮ್ ಆ್ಯಂಡ್ ಹೈ ಹೀಟ್ ಇದೆ. ಸೊ ನಾನು ಯೂಶಲಿ ಕೂಲ್ ಸೆಟ್ಟಿಂಗಲ್ಲಿ ಇಟ್ಟು ನನ್ನ ಹೇರ್ನ ಡ್ರೈ ಮಾಡ್ತೀನಿ. ಸೊ ನಾನು ಆದಷ್ಟು ಲೈಕ್ ಹೇರ್ ಡ್ರೈಯರ್ ಯೂಸ್ ಮಾಡ್ತೀನಿ. ಯಾಕೆ ಅಂದರೆ ನನ್ನ ಸ್ಕ್ಯಾಲ್ಪ್ ಒಣಗೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನಿಮ್ಗೇನಾದರೂ ಲಾಂಗ್ ಹೇರ್ ಸಿಕ್ತು ಅಂದರೆ ನಿಮಗೂ ಗೊತ್ತಿರ್ಬೋದು. ಸೊ ದಿಸ್ ಇಸ್ ಅಗೇನ್ ಒನ್ ಆಫ್ ಮೈ ಗುಡ್ ಇನ್ವೆಸ್ಟ್ಮೆಂಟ್. ಸೊ ದಿಸ್ ಇಸ್ ಮೈ ಡ್ರೈಯರ್ ಹೆಡ್. ಇದನ್ನು ಯೂಸ್ ಮಾಡಿ ನಾನು ಡ್ರೈ ಮಾಡ್ತೀನಿ ಆ್ಯಂಡ್ ದಿಸ್ ಇಸ್ ಲೈಕ್ ಮೈ ಸ್ಟೈಲಿಂಗ್ ಬ್ರಷ್. ಸೊ ಆದಷ್ಟು ನಾನು ಕೂಲ್ ಸೆಟ್ಟಿಂಗಲ್ಲೇ ಇಟ್ಟು ನಾನು ಹೇರ್ ಡ್ರೈ ಮಾಡ್ತೀನಿ. ನನ್ನ ಬ್ಯಾಂಗ್ಸು ಅಥವಾ ನನ್ನ ಹೇರ್ನ ನಾನು ಸೆಟ್ ಮಾಡಬೇಕು ಅಂತಂದರೆ, ಬ್ಲೋ ಡ್ರೈ ಮಾಡಬೇಕು ಅಂತಂದರೆ ದ್ಯಾಟ್ ಇಸ್ ವೆನ್ ಐ ಯೂಸ್ ದಿಸ್ ಸೆಟ್ಟಿಂಗ್. ಇದರಲ್ಲೂ ಅಷ್ಟೇ ಐ ಯೂಸ್ ವೆರಿ ಲೋ ಹೀಟ್ ಆ್ಯಂಡ್ ಇದರಿಂದ ನನಗೆ ಜಾಸ್ತಿ ಟ್ಯಾಂಗಲ್ಸ್ ಆಗಿರ್ಬೋದು, ಬ್ರೇಕೇಜ್ ಆಗಿರ್ಬೋದು, ಹೀಟ್ ಡ್ಯಾಮೇಜ್ ಆಗಿರ್ಬೋದು ಆಗಿಲ್ಲ ಸೋ ಫಾರ್. ಇಟ್ಸ್ ಲೈಕ್ still like a good investment. This is also is around like 2,000 to 3,000 bucks. But again, idella one time investment. This will like you can use it for like years together. Stay use ಮಾಡೋದು. ಕರ್ಲೆಸ್ ಎಲ್ಲ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ನನಗೆ ರಿಕ್ವೈರ್ಡ್ ಇಲ್ಲ ಬಿಕಾಸ್ ನನ್ನ ಕೂದಲನ್ನೇ ನಾನು ಏನಾದರೂ ಕೂಂಬೆ ಮಾಡಲಿಲ್ಲ ಅಂದರೆ ಅದೇ ಲೈಕ್ ನೈಸ್ ಕರ್ಲಿ ವೇವಿ ಆಗಿರುತ್ತೆ. ಸೊ ಕರ್ಲರ್ ಇಸ್ ಸಮಥಿಂಗ್ ದಟ್ ಆ್ಯಂಡ್ ಐ ಲೈಕ್ ಡೂಯಿಂಗ್ ಲೈಕ್ ಫಿಂಗರ್ ಕರ್ಲ್ಸ್ ಆ್ಯಂಡ್ ಆಲ್. ಸೊ ನನ್ನ ಕರ್ಲರ್ಸ್ ಆದಷ್ಟು ನಾನು ಅವಾಯ್ಡೇ ಮಾಡ್ತೀನಿ, ಯೂಸೇ ಮಾಡಿರಲ್ಲ. ಸೊ ಕಮಿಂಗ್ ಟು ನೆಕ್ಸ್ಟ್ ಥಿಂಗ್, ನಿಮ್ಮ ಹೇರ್ ಬ್ರೇಕೇಜ್ ಆಗೋಕ್ಕೆ ಒನ್ ಆಫ್ ದಿ ರೀಸನ್ ಇಸ್ ದ ಟೈಪ್ ಆಫ್ rubber bands or hair bands you use. Preferably this is what you should be using. This is like a silk satin scrunchie. So idanne I use mostly in dark colors. So ನನ್ನ ಹತ್ರ dark colors ಇದೆ. ಇದನ್ನೇ ನಾನು ಯೂಸ್ ಮಾಡೋದು. I don't use like normal rubber band. Yes, ಯಾವುದಾದ್ರೂ ಹೇರ್ ಸ್ಟೈಲ್ಸ್ ಮಾಡುವಾಗ ಅಥವಾ ಒಕೇಶ್ನಲಿ ರೆಗ್ಯುಲರ್ ಅದು ಡಿಸ್ಕೋ ರಬ್ಬರ್ ಬ್ಯಾಂಡ್ ಬರುತ್ತಲ್ಲ ಅದು ಆ್ಯಂಡ್ ಲೈಕ್ ನಾರ್ಮಲ್ ಪೋನಿದು ರಬ್ಬರ್ ಬ್ಯಾಂಡ್, ಆಲ್ ಆಫ್ ದೋಸ್ ಥಿಂಗ್ಸ್ ಯು ಕ್ಯಾನ್ ಯೂಸ್. ಇನ್ನೊಂದೇನೋ ನೋಡಿದೆ ನಾನು, ಚಾರ್ಜರ್ ಕೇಬಲ್ ಥರ ಇರುತ್ತೆ ಲೈಕ್ ಹಿಂಗೆ, ಐ ಡೋಂಟ್ ನೋ, ಸಮಥಿಂಗ್ ಲೈಕ್ ದಿಸ್. ಈ ಥರದೆಲ್ಲ ರಬ್ಬರ್ ಬ್ಯಾಂಡ್ಸ್ ಯೂಸ್ ಮಾಡ್ತಾರೆ. ಇಟ್ ಈಸ್ ವೆರಿ ವೆರಿ ಬ್ಯಾಡ್ ಫಾರ್ ಯುವರ್ ಹೇರ್. ಪ್ರತಿ ಸರಿ ನೀವು ತೆಗೆದಾಗಲೂ ಕೂದಲು ಕೂಡ ಅದ್ರ ಸಮೇತ ಬರುತ್ತೆ. ಸೊ ಆದಷ್ಟು ಟ್ರೈ ಗೋಯಿಂಗ್ ಟು ದಿಸ್. ದಿಸ್ ಇಸ್ ಲೈಕ್ ವೆರಿ ಗುಡ್. ನಿಮ್ಮ ಕೂದಲು ಬ್ರೇಕೇಜ್ ಆಗೋದ್ರಿಂದ ತಪ್ಪಿಸುತ್ತೆ. ಸೊ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಹೇರ್ ಸ್ಟೈಲ್ಸ್ ಕೂಡ ಮ್ಯಾಟರ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ಯೋರ್ ಹೇರ್ ಬ್ರೇಕೇಜ್ ಆಗಿರ್ಬೋದು ಅಥವಾ ದ ವೇ ಯು ಆರ್ ಟೇಕಿಂಗ್ ಕೇರ್ ಆಫ್ ಯೋರ್ ಹೇರ್ಸ್. ಸೊ ಆದಷ್ಟು ನಾನು ಸ್ಪೆಷಲಿ ನನಗೆ ಇದೆಲ್ಲ ಕೂದಲೆಲ್ಲ ಬಿಟ್ಕೊಳ್ಳೋದು ನಾನು ಯೂಶಲಿ ವಿಡಿಯೋ ಮಾಡೋವಾಗ ಅಷ್ಟೇ. ಇಲ್ಲಾಂದರೆ ಐ ಪುಟ್ ಇಟ್ ಇಂಟು ಲೈಕ್ ನಾಟ್ಸ್. ಆದಷ್ಟು ಐ ಪುಟ್ ಇಟ್ ಇಂಟು ಅ ಲೋ ಬ್ರೇಡ್. ಫ್ರೀಯಾಗಿ ನೀವು ಎಷ್ಟು ನಿಮ್ಮ ಕೂದಲನ್ನ ಇಟ್ಟಿರ್ತೀರೋ, ಲೈಕ್ ಇದೆಲ್ಲ ಗಂಟು ಹಾಕಿದ್ರು ಅಷ್ಟೇ ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ ನಂಗೆ ತಲೆನೋವು ಬರುತ್ತೆ. ಸೊ ನಾನು ಆದಷ್ಟು ಲೈಕ್ ಒಂದು ಲೂಸ್ ಪೋನಿಟೇಲ್ ಅಥವಾ ಲೂಸ್ ಬ್ರೇಡ್ಸ್ ಮಾಡಿ ಇಟ್ಟಿರ್ತೀನಿ. ರಾತ್ರಿ ಇವತ್ತು ಮಲಗ್ತಾ ಸ್ಪೆಷಲಿ ಕೂದಲು ಬಿಟ್ಟು ಮಲಗಬೇಡಿ. ಪುಟ್ ಒನ್ ಬ್ರೇಡ್ ಅಟ್ಲೀಸ್ಟ್. ಆ್ಯಂಡ್ ಪಿಲ್ಲೋ ಕವರ್ಸು ಕೂಡ ಆದಷ್ಟು ಸಿಲ್ಕ್ ಪಿಲ್ಲೋ ಕವರ್ಸ್ ಯೂಸ್ ಮಾಡಿ ಸೊ ದಟ್ ಹೇರ್ ಬ್ರೇಕೇಜ್ ಆಗಲ್ಲ, ಫ್ರಿಕ್ಷನ್ ಆಗಲ್ಲ. ಸೊ ದೀಸ್ ಆರ್ ಲೈಫ್ ಸ್ಟೈಲ್ ಚೇಂಜಸ್ ದಟ್ ಐ ವಾಂಟ್ ಯು ಗೈಸ್ ಟು ಮೇಕ್. ಆ್ಯಂಡ್ ಮೈಕ್ರೋಫೈಬರ್ ಟವಲ್ಸ್ ಬರುತ್ತೆ. ನಾನು ಹೇಳ್ದಂಗೆ ನೀವೇನಾದರೂ ಕಾಟನ್ ಸಾರಿ ಯೂಸ್ ಮಾಡ್ತಿಲ್ಲ ಅಂದರೆ ಮೈಕ್ರೋಫೈಬರ್ ಟವಲ್ಸ್ ಬರುತ್ತೆ. ಯೂಸ್ ದ್ಯಾಟ್ ಫಾರ್ ಅ ವೆರಿ ನೈಸ್ ಮೇಂಟೈನ್ಡ್ ಹೇರ್ಸ್. ಸೊ ನಿಮ್ಮ ಫುಡ್ ಇಂಟೇಕ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ಯೋರ್ ಹೇರ್ಸ್.
ಸೊ ಆದಷ್ಟು ಪ್ರೋಟೀನ್ ರಿಚ್ ಫುಡ್, ಬಯೋಟಿನ್ ರಿಚ್ ಫುಡ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಒಂದು ಬ್ಯಾಲೆನ್ಸ್ ಡಯಟ್ ತಿನ್ನೋದ್ರಿಂದ ಹೇರ್ ಫಾಲ್ ಡ್ರಾಸ್ಟಿಕಲಿ ಕಮ್ಮಿ ಆಗುತ್ತೆ. ಆ್ಯಂಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೆ ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋದು ಕೂಡ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಸಪ್ಲಿಮೆಂಟ್ ಸಿಗುತ್ತೆ. ಸೊ ನನಗೆ ಸ್ಪೆಷಲಿ ನಂಗೆ ಐರನ್ ಡಿಫಿಷಿಯನ್ಸಿ ಆಗಿದೆ ಅಂತ ನನಗೆ ಪಟ್ಟಂತ ಗೊತ್ತಾಗದೇನೆ ಬಿಕಾಸ್ ಆಫ್ ಮೈ ಹೇರ್ ಫಾಲ್. ಸೊ ನಂಗೆ ಹೇರ್ ಫಾಲ್ ಆಗ್ತಿದೆ ಅಂದರೆ ಪಕ್ಕ ನಂಗೆ ಐರನ್ ಡೆಫಿಷಿಯನ್ಸಿ ಇಲ್ಲ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗಿರುತ್ತೆ. ಸೊ ದ್ಯಾಟ್ ಇಸ್ ವೆನ್ ಐ ಸ್ಟಾರ್ಟ್ ಇನ್ಕ್ಲೂಡಿಂಗ್ ಐರನ್ ಇನ್ ಟು ಮೈ ಬಾಡಿ, ಲೈಕ್ ಪಾಲಕ್ ಆಗಿರ್ಬೋದು, ಆಲ್ ಆಫ್ ದೀಸ್ ಥಿಂಗ್ಸ್. ವೈಟಮಿನ್ ಡಿ ಇಸ್ ಒನ್ ಆಫ್ ದ ಮೇಜರ್ ರೀಸನ್ ನಿಮ್ಗೆ ಏನಾದರೂ ಹೇರ್ ಫಾಲ್ ಆಗ್ತಿದೆ ಅಂತ. ಸೊ ಇದಕ್ಕೆ ಸಪ್ಲಿಮೆಂಟ್ ಸಿಗುತ್ತೆ. ಕನ್ಸಲ್ಟ್ ಯುವರ್ ಡಾಕ್ಟರ್, ಟೇಕ್ ಸಪ್ಲಿಮೆಂಟ್. I personally do take supplements like vitamin D deficiency. So when I got to know when I had vitamin D deficiency, I started like taking the supplement. Adu once in a week supplement ಏನೋ ಇರುತ್ತೆ. ಸೊ ನೀವು ಕನ್ಸಲ್ಟ್ ಮಾಡಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ನನ್ನ ಹೇರ್ ಫಾಲ್ ಡ್ರಾಸ್ಟಿಕಲಿ ಕಮ್ಮಿ ಆಯಿತು. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಡೂ. ಹೇರ್ಸ್ಗೆ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಫುಡ್ ಏನಪ್ಪ ಅಂದರೆ ಮೇಥಿ ಲೀವ್ಸ್, ಮೇಥಿ ಸೀಡ್ಸ್, ಆಲ್ ಆಫ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೆನ್ಯುಗ್ರೀಕ್ ಸೀಡ್ಸ್ ಅಂತ ಕೂಡ ಹೇಳ್ತೀವಿ ನಾವು. ಸೊ ಅದು ಆ್ಯಂಡ್ ಲೈಕ್ ಗುಡ್ ಫುಡ್, ಬೇಸಿಕಲಿ ಫಿಶ್ ಇಸ್ ವೆರಿ ಗುಡ್. ಇಟ್ ಹ್ಯಾಸ್ ಬಯೋಟಿನ್. ಫಿಶ್ ಆಯಿಲ್ಸ್ನ ಕೂಡ ಯೂಸ್ ಮಾಡ್ತಾರೆ ಫಾರ್ ಹೇರ್ಸ್ ಆ್ಯಂಡ್ ಸಪ್ಲಿಮೆಂಟ್ಸ್ ಆಗೋ ತಗೋತಾರೆ ಟು ಕಂಟ್ರೋಲ್ ಹೇರ್ ಫಾಲ್. ಸೊ ಇದೆಲ್ಲ ಯು ಹ್ಯಾವ್ ಟು ಡೂ ಯುವರ್ ಪರ್ಸನಲ್ ರಿಸರ್ಚ್ ಆ್ಯಂಡ್ ಗೆಟ್ ಇಟ್ ಅಕಾರ್ಡಿಂಗ್ ಟು ಯು. ಬಟ್ ಇನ್ ಟರ್ಮ್ಸ್ ಆಫ್ ಆಯಿಲ್, by the way, I have another oil. It is from Wish Care. So this was like very hyped product. So idu nange PR parcel alli bandittu hair oil. So ನಾನು ಅದನ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ when I started to use that, ಇಲ್ಲಿ ನನಗೆ ಒಂದು ಸ್ವಲ್ಪ ಬಾಲ್ಡ್ ಪ್ಯಾಚಸ್ ಥರ ಆಗಿತ್ತು. ಬಿಕಾಸ್ ನಾನು ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕಲಿಯೋಕ್ಕೆ ಹೋದಾಗ, ಲೈಕ್ a couple of years ago, ಹೇರ್ ಸ್ಟೈಲಿಂಗ್ ಕೋರ್ಸ್ ಬೇಸಿಕಲಿ ಅಪ್ಗ್ರೇಡ್ ಮಾಡ್ಕೊಳಕ್ಕೆ ಹೋದಾಗ ಎವ್ರಿ ಡೇ ನಾನು ಹೀಟ್ ಹಾಕಿ ಕೂದಲು ಸಕ್ಕತ್ತಾಗಿ ಡ್ಯಾಮೇಜ್ ಆಗಿತ್ತು. ಸೊ ಇವಾಗ ನೋಡ್ತಿರ್ಬೋದು, ಹಿಯರ್ ಆ್ಯಂಡ್ ಆಲ್ ಐ ಡೋಂಟ್ ಹ್ಯಾವ್, ಆ್ಯಂಡ್ ಬ್ಯಾಕ್ ಸೈಡ್ ಇಳಿದ್ರು ಕೂಡ ಐ ಡೋಂಟ್ ಹ್ಯಾವ್ ಲೈಕ್ ಲೈನ್ಸ್ ಎನಿಮೋರ್. ಒಂದು ಟೈಮಲ್ಲಿ ಇತ್ತು. ಸೊ ದಿಸ್ ಇಸ್ ಅಗೇನ್, ಇಟ್ಸ್ ಅ ರೋಸ್ಮೆರಿ ಆಯಿಲ್ ಸಮಥಿಂಗ್. ನಾನು ಐ ಟ್ರೈ ಆ್ಯಂಡ್ ಅಟ್ಯಾಚ್ ಪಿಕ್ಚರ್ ಸಮ್ವೇರ್. ದ್ಯಾಟ್ ಈಸ್ ಅಗೇನ್ ಅ ವೆರಿ ಗುಡ್ ಇಂಗ್ರೀಡಿಯಂಟ್ ಫಾರ್ ಯುವರ್ ಹೇರ್. ಸೊ ಕಮ್ಮಿಂಗ್ ಟು ಹೇರ್ ಕ್ಲಿಪ್ಸ್, ನಾನು ಪರ್ಸ್ನಲಿ ಕ್ಲಾ ಕ್ಲಿಪ್ಸ್ ಯೂಸ್ ಮಾಡ್ತೀನಿ. ನೀವು ಕ್ಲಿಪ್ಸ್ ಆರ್ ಲೈಕ್ ಎಂಟೈರ್ಲಿ ಅಪ್ ಟು ಯು. ಬಟ್ ನನಗೆ ಐ ಫೀಲ್ ಕ್ಲಾ ಕ್ಲಿಪ್ಸ್ ಕರೆಕ್ಟಾಗಿ ಹೋಲ್ಡ್ ಮಾಡುತ್ತೆ ಸಿನ್ಸ್ ಐ ಹ್ಯಾವ್ ಥಿಕ್ ಹೇರ್ಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬ್ರೇಕೇಜ್ ಜಾಸ್ತಿ ಆಗಲ್ಲ ಅಂತ. ಸೊ ದಿಸ್ ಇಸ್ ಒನ್ ಕ್ಲಿಪ್ ದಟ್ ಐ ಯೂಸ್. ಸೊ ನನಗೆ ದಿಸ್ ಲೈಕ್ ಅ ಪರ್ಲ್ ಕ್ಲಿಪ್. ದಿಸ್ ಒನ್ ಐ ಗಾಟ್ ಫಾರ್ ಮೈ ಮಾಮ್, ಬಟ್ ಐ ಯೂಸ್ ಸಮ್ ಟೈಮ್. ಆ್ಯಂಡ್ ಐ ಹ್ಯಾವ್ ಟೂ ಮೋರ್ ಕ್ಲಿಪ್ಸ್. ದಿಸ್ ಲೈಕ್ ಎಸ್ಥೆಟಿಕ್ ಫ್ಲವರ್ ಕ್ಲಿಪ್. ಇದೆಲ್ಲ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ ಕಂಪೇರ್ಡ್ ಟು ಲೈಕ್ ರೆಗ್ಯುಲರ್ ಕ್ಲಿಪ್ಸ್. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ದಿಸ್ ಲೈಕ್ ಅ ಬಟರ್ಫ್ಲೈ, ನೈಸ್ ಬಟರ್ಫ್ಲೈ ಕ್ಲಿಪ್. ಸೊ ಇದು ಅಷ್ಟೇ, ಇಟ್ ಜಸ್ಟ್ ಹೋಲ್ಡ್ಸ್ ಯುವರ್ ಹೇರ್ಸ್, ಬಟ್ ಅಟ್ ದ ಸೇಮ್ ಟೈಮ್ ಇದು ಬ್ರೇಕೇಜ್ ಜಾಸ್ತಿ ಆಗಲ್ಲ. ಐ ಆಲ್ಸೋ ಯೂಸ್ ಬನಾನಾ ಕ್ಲಿಪ್ಸ್ ಆ್ಯಂಡ್ ಲೈಕ್ ಸ್ಟ್ರೇಟ್ ಕ್ಲಿಪ್ಸ್. ಬಟ್ ಆದಷ್ಟು ನನ್ನ ಕ್ಲಿಪ್ಸಲ್ಲಿ ಐ ಆಮ್ ಲೈಕ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಕೈಂಡ್ ಆಫ್ ಕ್ಲಿಪ್ಸ್ ದಟ್ ಐ ಯೂಸ್. ಸೊ ನಾನು ಒನ್ಸ್ ಇನ್ ಅ ವೈಲ್ ಇನ್ ದ ಸೆನ್ಸ್ ಒನ್ಸ್ ಇನ್ ಅ ವೀಕ್ ಆರ್ ಒನ್ಸ್ ಇನ್ 2 weeks ನಾನು ಹೇರ್ ಸ್ಕ್ರಬ್ ಮಾಡ್ತೀನಿ. ಐ ಮಿಕ್ಸ್ ಲೈಕ್ ಮೈ ಶ್ಯಾಂಪೂ, ಲೈಕ್ ನಾನು 2 ಸ್ಯಾಶೆ ಆಫ್ ಶ್ಯಾಂಪೂ ಯೂಸ್ ಮಾಡ್ತೀನಿ ಪ್ರತಿ ಸರಿ ವಾಶ್ ಮಾಡೋವಾಗ. ಅದ್ರಲ್ಲಿ 1 ಸ್ಯಾಶೆ ಆಫ್ ಶ್ಯಾಂಪೂ ಜೊತೆ ನಾನು 1 ಸ್ಪೂನ್ ಆಫ್ ಕಾಫಿ ಪೌಡರ್ ಆ್ಯಂಡ್ ಅ ಪಿಂಚ್ ಆಫ್ ಹಲ್ದಿ ಮಿಕ್ಸ್ ಮಾಡಿಬಿಟ್ಟು ಐ ಸ್ಕ್ರಬ್ ಮೈ ಹೇರ್ಸ್. ಸೊ ನಿಮ್ಗೇನಾದರೂ ಡ್ಯಾಂಡ್ರಿಫ್ ಇತ್ತು ಅಂದರೆ, ಬಿಲ್ಡಪ್ಸ್ ಆಗಿತ್ತು ಅಂತಂದರೆ ಇದು ರೆಡ್ಯೂಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತೀನಿ. ಆಲ್ಸೋ ಗ್ಲೈಕಾಲಿಕ್ ಆ್ಯಸಿಡ್ ಬರುತ್ತೆ. ಇಟ್ಸ್ ಲೈಕ್ ಅ ಟೋನರ್, ಗ್ಲೈಕಾಲಿಕ್ ಆ್ಯಸಿಡ್ ಟೋನರ್ ಅಂತ ಬರುತ್ತೆ. ಸೊ ಅದನ್ನು ಕೂಡ ಕಾಟನ್ ಪ್ಯಾಡ್ಗೆ ಹಾಕ್ಬಿಟ್ಟು ಯು ಕ್ಯಾನ್ ಲೈಕ್ ಯೂಸ್ ಇಟ್ ಆನ್ ಟು ಯುವರ್ ಸ್ಕ್ಯಾಲ್ಪ್. ನಿಮ್ಗೆ ಏನಾದರೂ ಜಾಸ್ತಿ ಆಯಿಲ್ ಬಿಲ್ಡಪ್ಸ್ ಇತ್ತು ಅಂತಂದರೆ. ಸೊ ಆಯಿಲಿಂಗ್ ಯಾವಾಗ ಮಾಡಬೇಕು, ಪ್ರಿಫರೇಬಲಿ ನಾನು ವಾರಕ್ಕೆ 2 ಸರಿ ಆಯಿಲಿಂಗ್ ಮಾಡ್ತೀನಿ. ದ್ಯಾಟ್ ಇಸ್ ಲೈಕ್ ನಂಗೆ ಗೊತ್ತಾಗುತ್ತೆ ನನ್ನ ಹೇರ್ ಯಾವಾಗ ಆಯಿಲಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ವೆನ್ ಮೈ ಹೇರ್ ರಿಕ್ವೈರ್ಸ್ ಆಯಿಲ್. ಸೊ ಇಟ್ ಈಸ್ ಲೈಕ್ ಅ ಸಿಗ್ನಲ್ ನನ್ನ ಬಾಡಿ ನನಗೆ ಕೊಡುತ್ತೆ ದಟ್ ಇಟ್ ಈಸ್ ಹೈ ಟೈಮ್ ಯು ಹ್ಯಾವ್ ಟು ಆಯಿಲ್. ಎಂಡ್ಸ್ಗೆ ಮಾತ್ರ ಎವ್ರಿ ಡೇ ಐ ಪುಟ್ ಸಿರಮ್, ಲೈಕ್ ಗುಡ್ 2 pumps ಆಫ್ ಸಿರಮ್ ಆನ್ ಲೈಕ್ ಒನ್ ಸೈಡ್. ನೀಟಾಗಿ ಲ್ಯಾಲ್ ಮಾಡಿ ನೀಟಾಗಿ ಯು ಹ್ಯಾವ್ ಟು ಪುಟ್ ಇಟ್, ಇಲ್ಲಾಂದರೆ ಆಯಿಲಿ ಆಗುತ್ತೆ. ಸೊ ಸಿರಮ್ ಐ ಪುಟ್ ಆನ್ ಎವ್ರಿ ಡೇ ಬೇಸಿಸ್. ಆಯಿಲಿಂಗ್ ಮಾತ್ರ ನಾನು ವೆನೆವರ್ ಮೈ ಹೇರ್ಸ್ ಗೆಟ್ ಆಯಿಲಿ
ಸೊ ಆವಾಗ ನಾನು ಆಯಿಲ್ಸ್ನ ವಾಟ್ ಎವರ್ ನಾನು ಹೇಳಿದೆ ಆಯಿಲ್ ಅದನ್ನು ನಾನು ಸ್ವಲ್ಪ ವಾರ್ಮ್ ಮಾಡಿ ಆಮೇಲೆ ಐ ಪುಟ್ ಇಟ್ ಆನ್ ಟು ಮೈ ಹೇರ್ಸ್. ಆ್ಯಂಡ್ ವಾಷಿಂಗು ಅಷ್ಟೇ, ನಾನು ಹಿಂದಿನ ದಿನ ರಾತ್ರಿ ಹಾಕಿದ್ದೀನಿ ಅಂದರೆ ಮಾರನೇ ದಿನ ಬೆಳಗ್ಗೆ ನಾನು ಯೂಶಲಿ ವಾಶ್ ಮಾಡ್ತೀನಿ. ಅಕಸ್ಮಾತ್ ಏನಾದರೂ ಬಿಟ್ಬಿಟ್ರೆ ಐ ಕೀಪ್ ಇಟ್ ಫಾರ್ ಲೈಕ್ 24 hours ಆ್ಯಂಡ್ ದೆನ್ ಐ ವಿಲ್ ವಾಶ್ ಇಟ್. ಸೊ ದ್ಯಾಟ್ ಇಸ್ ಲೈಕ್ ಮೈ ಮ್ಯಾಕ್ಸಿಮಮ್ ಟೈಮ್ ಐ ಹ್ಯಾವ್ ಟು ಪುಟ್. ಮುಂಚೆ ನಾನು ಹಾಕೋತಿದ್ದೆ ಒಂದು ಲೈಕ್ 2 days 3 days ಎಲ್ಲ ಆಯಿಲ್ ಹಾಕ್ತಿದ್ದೆ. ಈಗ ಐ ಡೋಂಟ್ ಫೀಲ್ ಕಂಫರ್ಟೇಬಲ್ ಪುಟ್ಟಿಂಗ್ ಆಯಿಲ್ ಫಾರ್ ಲೈಕ್ 2 days ಆ್ಯಂಡ್ ಆಲ್. ನೀಟಾಗಿ ವಾಶ್ ಮಾಡ್ತೀನಿ, ವಾರಕ್ಕೆ 2 ಸರಿ ಆಯಿಲಿಂಗ್ ಮಾಡ್ತೀನಿ, ನೀಟಾಗಿ ಕಂಡೀಷನಾಗಿ ಇಟ್ಕೊಂಡಿರ್ತೀನಿ. ಸೊ ಕಮಿಂಗ್ ಟು ಹೇರ್ ಕಲರ್, ನಾನು ಪ್ರೊಫೆಷ್ನಲಿ ಹೇರ್ ಕಲರ್ ಮಾಡಿಸಿದ್ದೀನಿ ಆ್ಯಂಡ್ ದೇ ಹ್ಯಾವ್ ಸಜೆಸ್ಟೆಡ್ ಶ್ಯಾಂಪೂಸ್ ಆ್ಯಂಡ್ ಎವ್ರಿಥಿಂಗ್. ಬಟ್ ನನಗೆ ಪರ್ಸ್ನಲಿ ನಾನು ಆಲ್ರೆಡಿ ಇದಕ್ಕೆ ಮುಂಚೆ ಒಂದು ಸರಿ ಮಾಡಿದ್ದೆ. ಅವಾಗ ನಾನು ಆ ಶ್ಯಾಂಪೂ ಯೂಸ್ ಮಾಡಿದಾಗ ನನಗೆ ಪರ್ಸ್ನಲಿ ಆ ಶ್ಯಾಂಪೂ ಲೈಕ್ ಸೂಟ್ ಆಗಲಿಲ್ಲ. ಸೊ ಐ ಯೂಸ್ ಮೈ ರೆಗ್ಯುಲರ್ ಶ್ಯಾಂಪೂ ಆ್ಯಂಡ್ ಎವ್ರಿಥಿಂಗ್. ಅದು ಹೆಂಗೆ ಇದ್ರೂ 6 months to 1 year ಇರುತ್ತೆ. ಆಮೇಲೆ ಎಸ್ ಮೈ ಹೇರ್ ಗ್ರೋಸ್ ಅದು ಫೇಡ್ ಆಗುತ್ತೆ. ಸೊ ದ್ಯಾಟ್ ಈಸ್ ನಾಟ್ ಸಮಥಿಂಗ್ ದಟ್ ಐ ಆಮ್ ಮೋರ್ ಕನ್ಸರ್ನ್ಡ್ ಅಬೌಟ್. ಸೊ DIY ಹೇರ್ ಮಾಸ್ಕ್ ಯೂಸ್ ಮಾಡ್ತೀನಿ ನಾನು ಒನ್ಸ್ ಇನ್ ಅ ವೈಲ್. ಲೈಕ್ ಈ ವಾರದಲ್ಲಿ ನಾನು ಇವತ್ತು ಆಯಿಲ್ ಹಾಕಿದ್ದೀನಿ ಅಂದರೆ ಇನ್ನೊಂದು 4-5 days ಬಿಟ್ಟು ಲೈಕ್ ವಾಶ್ ಮಾಡಿ 1-2 days ಬಿಟ್ಟು ಐ ಪುಟ್ ಲೈಕ್ ಡೀಪ್ ಕಂಡೀಷನಿಂಗ್ ಹೇರ್ ಮಾಸ್ಕ್. ಅದು ಕೂಡ ನಾನು ಕಾಂಬಿನೇಷನ್ಸ್ ಆಫ್ ಹೇರ್ ಮಾಸ್ಕ್ನ ನಾನು ಆದಷ್ಟು ಬೇಗ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಮೇಕ್ ಶೋರ್ ಯು ಗೈಸ್ ಚೆಕ್ ದಟ್ ಔಟ್. ಸೊ ದಿಸ್ ಇಸ್ ಆಲ್ ಫಾರ್ ಮೈ ಹೇರ್ ಕೇರ್ ವಿಡಿಯೋ. ನಿಮ್ಗೆ ಏನಾದರೂ ಕಾಮೆಂಟ್ಸ್ ಇತ್ತು ಅಂತಂದರೆ, ನಿಮಗೆ ಕ್ವೆರೀಸ್ ಇತ್ತು ಅಂದರೆ put it down in the comment section below. I would love to address everything regarding hairs. Also hairs ಅನ್ನೋದು ಜೆನೆಟಿಕಲಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಐ ಲಕಿಲಿ ಹ್ಯಾವ್ ಲೈಕ್ ಗುಡ್ ಜೆನೆಟಿಕಲ್ ಹೇರ್ ಬಿಕಾಸ್ ನಮ್ಮ ಅಮ್ಮಂಗೆ, ನಮ್ಮ ಆಂಟಿಗೆ, ನಮ್ಮ ಅಜ್ಜಿಗೆ ದೇ ಹ್ಯಾಡ್ ಲೈಕ್ ರಿಯಲಿ ಗುಡ್ ಹೇರ್ಸ್ ಮೈ ಮಾಮ್ ಸೈಡ್. ಸೊ ದ್ಯಾಟ್ ಇಸ್ ವಾಟ್ ಐ ಹ್ಯಾವ್ ಗಾಟ್ ಆ್ಯಂಡ್ ಅದನ್ನು ಮೇಂಟೈನ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವೇನಾದರೂ ನಿಮಗೆ ಸಿಕ್ಕಾಪಡೆ ಸ್ಪ್ಲಿಟ್ ಎಂಡ್ ಎಲ್ಲ ಆಗಿದೆ ಅಂದರೆ ಗೋ ಫಾರ್ ಅ ಹೇರ್ ಕಟ್ ಮಾಡಿಸ್ಕೊಂಡು ಬಂದು ದೆನ್ ಸ್ಟಾರ್ಟ್ ಮೇಂಟೈನಿಂಗ್ 1 by 1 ಸ್ಟಾರ್ಟ್ ಇನ್ವೆಸ್ಟಿಂಗ್ ಆನ್ ಯುವರ್ ಹೇರ್. ಬಿಕಾಸ್ ನೀವು ಇವಾಗ ಎಷ್ಟು ಚೆನ್ನಾಗಿ ನೋಡ್ಕೋತೀರೋ ನಿಮ್ಗೆ ಅಷ್ಟು ಲಾಂಗ್ ಇನ್ ಲೈಫ್ ಹೇರ್ಸ್ ಇರುತ್ತೆ. ಇಲ್ಲಾಂದರೆ ವಿಲ್ ಬಿಕಮ್ ಬಾಲ್ಡ್. ಲೈಕ್ ಸರ್ಟನ್ ಥಿಂಗ್ಸ್ ಆರ್ ನ್ಯಾಚುರಲ್ ಪ್ರಾಸೆಸ್, ನೀವು ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ಯಾ, ಅಂಟಿಲ್ ನೆಕ್ಸ್ಟ್ ಟೈಮ್, ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಬಾಯ್ ಬಾಯ್. I love you guys. Keep showering your love. I'm very grateful for like the kind of love that you guys are giving me on my YouTube channel. So yeah, I'll come back with amazing videos. ನೀವೇನಾದರೂ ನನ್ನ Instagram check out ಮಾಡಿಲ್ಲ ಅಂದರೆ Instagram handle is down in the description box. Make sure you check it out. And any questions idru, I am always available. Put it down in the comment section below. So yeah guys, take care. And I'll come back with some amazing videos very soon.